ಬಿ ಆರ್ ಪಾಟೀಲ್ ಬಗ್ಗೆ ಮತ್ತು ಆರ್ ಕೆ ಪಾಟೀಲ್ ಬಗ್ಗೆ ಅನಾವಶ್ಯಕವಾದ ಆರೋಪಗಳನ್ನು ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇವೆ. ಇಲ್ಲಿ ವಿಷಯಗಳ ಚರ್ಚೆ ಮಾಡಬೇಕಾದಾಗ ಸುಮಾರು 100 ಕೋಟಿ ರೂಪಾಯಿ ಅನುದಾನವನ್ನು ಶ್ರೀಯುತ ಬಿ ಆರ್ ಪಾಟೀಲ್ರು ಅನೇಕ ಮೂಲಗಳಿಂದ ತಂದು ಅಭಿವೃದ್ಧಿ ಕಾರ್ಯಗಳನ್ನು ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಅವ್ರು ಮಾಡಿದಂಥ ಆರೋಪ ಏನಂತಂದರೆ, ನಮ್ಮ ಹೊಲ ನಮ್ಮ ರಸ್ತೆಗೆ ಅವರ ಸಮತಾ ಶಿಕ್ಷಣ ಲೋಕ ಸಂಸ್ಥೆ ವತಿಯಿಂದ 2 ಹೊಸ ಹಿಟಾಚಿಗಳನ್ನು ಖರೀದಿ ಮಾಡಿ ಸ್ವಂತ ಹಣದಲ್ಲಿ ಡೀಸೆಲ್ ಹಾಕಿ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಅವರು ಆ ಒಂದು ನಮ್ಮ ಹೊಲ ನಮ್ಮ ರಸ್ತೆ ರೈತರಿಗಾಗಿ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಸರ್ಕಾರದ ಹಣದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಭಾಷ್ ಗುತ್ತಿ ಅವರು ಹೇಳ್ತಾ ಇದ್ದಾರೆ. ಅವ್ರ ಬಳಿ ಏನಾದರೂ ದಾಖಲೆಗಳಿದ್ರೆ ಅಂತ ಯಾವುದಾದ್ರು ಬಿಲ್ ಸೃಷ್ಟಿ ಮಾಡಿ ಅವರು ಬಿಲ್ ಎತ್ತಿದ್ರೆ ಅವರು ಆ ದಾಖಲೆಗಳನ್ನು ಸುಭಾಷ್ ಗುತ್ತಿಯವರು ಕೊಡ್ಬೋದು. ಇಲ್ಲಾದರೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡುತ್ತೇವೆ. ಮತ್ತು ಇನ್ನೊಂದು ವಿಷಯ ಏನು ಮಾತಾಡಿದ್ರೆ ಅಂದರೆ, 50 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಲ್ಲಿಯೂ ಕೂಡ ಈ ಕಾಮಗಾರಿಗಳ ಕ್ರಿಯೋಜನೆ ಮಾಡಿ ಬಿಲ್ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮಲ್ಲಿ 50 ಕೋಟಿ ರೂಪಾಯಿ ಕಾಮಗಾರಿಗಳು ಅದಕ್ಕೂ ಏನೂ ಸಂಬಂಧ ಇಲ್ಲ. ಆ ಕೆಲಸನೇ ಬೇರೆ ಇದೆ ಮತ್ತು ಈ ಕೆಲಸನೇ ಬೇರೆ ಇದೆ. ಆ 50 ಕೋಟಿ ರೂಪಾಯಿ ಕ್ರಿಯೋಜನೆ ಕೂಡ ನಮ್ಮ ಹತ್ರ ಇದೆ. ಅವರು ಆರೋಪ ಮಾಡಿದಂಥ ರಸ್ತೆಗಳಿಗೂ ಮತ್ತು ನಮ್ಮ ಕ್ರಿಯೋಜನೆಗೂ ಅದು ಯಾವುದೇ ರೀತಿಯ ಸಂಬಂಧ ಇಲ್ಲ. ಮತ್ತು ಅನೇಕ ವಿಷಯಗಳ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ. ವೈಯಕ್ತಿಕವಾಗಿ ಆರ್ ಕೆ ಪಾಟೀಲ್ರು ಒಂದು ಪೂಜೆ ಮಾಡ್ತಾರೆ. ಆರ್ ಕೆ ಪಾಟೀಲ್ರು ಎಲ್ಲಿ ವೈಯಕ್ತಿಕವಾಗಿ KMF ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ರು ಎಲ್ಲಿ ಅವರು ಯಾವುದೇ ಕಾನೂನುಗಳ ಪೂಜೆ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಮತ್ತು ರೈತರಿಂದ ಪೂಜೆಯನ್ನು ಅವರು ಮಾಡಿಸಿದ್ದಾರೆ. ಈ ಮುಂದೆ ಈ ವಿಷಯ ಅಶೋಕ್ ಸವಳೇಶ್ವರು ಮಾತಾಡಬೇಕು. ನಮಸ್ಕಾರ ಸರ್. ನಾನು ರೈತಪರ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು ಮತ್ತು ಆರ್ ಕೆ ಪಾಟೀಲ್ ಅವರು ಈಗಾಗಲೇ ಆಳಂದ ತಾಲೂಕಿನಲ್ಲಿ ಸಾಕಷ್ಟು ರೈತಪರ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅಂದರೆ ರೈತರಿಗೆ ಅನುಕೂಲ ಆಗುವಂಥ ರಸ್ತೆಗಳು, ಅಂದರೆ ಹೊಲಗಳಿಗೆ ಹೋಗುವಂಥ ರಸ್ತೆಗಳು, ಅಲ್ಲಿ ಗಾಡಿ ಹೋಗಲ್ಲ, ಈವನ್ ಸೈಕಲ್ ಮೋಟ್ರ್ ಕೂಡ ಹೋಗಲ್ಲ, ಅಂಥ ರಸ್ತೆಗಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ರೈತರ ಒಂದು ಒತ್ತಡದ ಮೇರೆಗೆ ಆರ್ ಕೆ ಪಾಟೀಲ್ ಅವರು ಮತ್ತು ಬಿ ಆರ್ ಪಾಟೀಲ್ ಅವರು ತಮ್ಮ ಸ್ವಂತ ಸಮತಾ ಲೋಕ ಶಿಕ್ಷಣ ಸಮಿತಿಯ ವತಿಯಿಂದ ಅವರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದು ಕ್ರಿಯಾ ಯೋಜನೆಯಲ್ಲಿ ಹಾಕಿ ರೊಕ್ಕ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಮಾಜಿ ಶಾಸಕರು ಮಾಡ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದ ಮಾತು. ಅವರು ಹತಾಶರಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ರೈತರಿಗೆ ಆಗಿ ಇವತ್ತು ಈ ಒಂದು ಸುರ್ಪುರು ಮಾದರಿ ಬಗ್ಗೆಯೂ ಅವರು ಮಾತಾಡಿದ್ದಾರೆ. ಅವರೇನೋ ಒಂದು 2-3 ಟ್ರ್ಯಾಕ್ಟರ್ ಮಣ್ಣು ಹಾಕಿ ರೊಕ್ಕ ಲೂಟಿ ಮಾಡ್ತಾರೆ ಅಂತೇಳಿ. ಮೊನ್ನೆ ಇವತ್ತು ಒಂದು ಸರ್ಕಾರದ ಬಜೆಟ್ನಲ್ಲಿ ಘೋಷಣೆಯಾದಂಥ 50 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಸುರ್ಪುರಿ ಮಾದರಿಯ ಕಾಮಗಾರಿಗಳನ್ನು ಅವರು ತಗೊಂಡಿದ್ದಾರೆ. ಅದರಲ್ಲಿ ಇವತ್ತು 10 ಕೋಟಿ ರೂಪಾಯಿ ಒಂದೊಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಅಂದರೆ ಒಂದು ನಾಲಕ್ಕೆ ಸುಮಾರು 4-5 ಕಿಲೋಮೀಟರ್ ನಾಲವನ್ನು ಸುಲಿದು ಅದಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ಕಟ್ಟಿದರೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಆ ಒಂದು ಎಸ್ಟಿಮೇಟನ್ನು ಮಾಡಿದ್ದಾರೆ. ಹಿಂದೆ ಅವರು ಹೋದ ಸರ್ತಿ ಶಾಸಕರಾಗಿದ್ದಾಗ ಸುಮಾರು 20 ಕೋಟಿಯ ಒಂದು ಕಾಮಗಾರಿ ಈ ಜಲಾನಯದಲ್ಲಿ ಮಾಡಿದ್ದಾರೆ. ಆ 20 ಕೋಟಿ ರೂಪಾಯಿ ಮಾದನಿಪುರದ, ಕಿಣಿ ಸುಲ್ತಾನ್ ಮತ್ತು ಇದು ರುದ್ರವಾಡಿ, ಈ ಒಂದು 4-5 ಹಳ್ಳಿಗಳಲ್ಲಿ ಸುಮಾರು 50 ಕಿಲೋಮೀಟರ್ ಈ ಒಂದು ಜಲಾನಯನ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಿಂದ ಸಾಕಷ್ಟು ಇವತ್ತು ರೈತರಿಗೆ ಅನುಕೂಲ ಆಗಿದೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು 50 ಕೋಟಿ ಸರ್ಕಾರದಿಂದ ಬಜೆಟ್ ತಂದು ಕಾಮಗಾರಿ ಮಾಡಬೇಕು ಅಂಥೇಳಿ ಅವರು ಇವತ್ತು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿದ್ದಾರೆ. ಈ ಮೊನ್ನೆ ಒಂದು 4-5 ದಿನಗಳ ಹಿಂದೆ ಸಣ್ಣ ನೀರಾವರಿ ಮಂತ್ರಿಗಳು ಬಂದು ಆ ಕಾಮಗಾರಿಯ ಉದ್ಘಾಟನೆ ಕೂಡ ಮಾಡಿ ಹೋಗಿದ್ದಾರೆ. ಇವತ್ತು ಆ ಕಾಮಗಾರಿ ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರೆ, ಇವರು ಒಂದು JCB ಹಚ್ಚಿ 4 ಟ್ರ್ಯಾಕ್ಟರ್ ಹಚ್ಚಿ ಒಂದು 4 ಬುಟ್ಟಿ ಮಣ್ಣು ಹಾಕಿ ನಾಲ ಸುಲಿತಾರಂತೇಳಿ.
ಇವತ್ತು ಆ ಕಾಮಗಾರಿ ಇವತ್ತು ನೀವು ನೋಡಿರಿ ಮಾದನಿಪುರಕ್ಕೆ ಹೋಗಿ ನೋಡಿರಿ, ಸುಮಾರು ಮಾದನಿಪುರಗಳಿಂದ ಇಲ್ಲಿಲ್ಲ ಅಂದ್ರೂ ಡೈಲಿ ಒಂದು 10-15 ಲಾರಿಗಳು ಇವತ್ತು ರೈತರು ತರಕಾರಿ ಇವತ್ತು ಮಾರುಕಟ್ಟೆಗೆ ಬರ್ತಾ ಇದೆ. ಅದು ಹೈದರಾಬಾದ್ಗೂ ಹೋಗ್ತದೆ, ಗುಲ್ಬರ್ಗನೂ ಬರ್ತದೆ, ಆಮೇಲೆ ರಾಯಚೂರ್ಗೂ ಹೋಗ್ತದೆ, ಮತ್ತು ಪುನಃ ಆ ಕಡೆ ಕೂಡ ಈ ಒಂದು ಕಾಯಿಪಲ್ಯ ಇವತ್ತು ಮಾದನಿಪುರದಲ್ಲಿ ಮಾಡಿದಂಥ ಈ ಕಾಮಗಾರಿಯಿಂದ ರೈತರು ಇವತ್ತು ಸಾಕಷ್ಟು ಒಂದು ಇದನ್ನು ಬೆಳೀತಾ ಇದ್ದಾರೆ. ಆಮೇಲೆ ಹೋದ ವರ್ಷದ ಕ್ರಿಯಾ ಯೋಜನೆಯಲ್ಲಿ NRGಯಲ್ಲಿ ಅವರು ಸುಮಾರು 500 ಬಾವಿಗಳನ್ನು ರೈತರಿಗೋಸ್ಕರ ರೈತರು ಒಂದು ಬಾವಿಗಳನ್ನು ತೋಡಿಕೊಡಬೇಕು ಅಂತೇಳಿ NRGಯಲ್ಲಿ ನರೇಗಾ ಯೋಜನೆಯಲ್ಲಿ ಈ ಒಂದು ಬಾವಿಗಳು ಸುಮಾರು ಒಂದು 250 ಬಾವಿಗಳು ಆಲ್ರೆಡಿ ತೋಡಿದ್ದಾರೆ. ಅದು ರೈತರಿಗೋಸ್ಕರ ತೋಡಿದಂಥ ಬಾವಿಗಳು ಮಷಿನ್ ಹಚ್ಚಿ ಮಾಡಿದ್ದಾರೆ, ರೊಕ್ಕ ಲೂಟಿ ಮಾಡ್ತಾ ಇದ್ದಾರೆ ಅಂಥೇಳಿ ಆರೋಪ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು BJP ಸರ್ಕಾರದ ಮೇಲೆ ಒತ್ತಡ ತಂದು ಆ ಒಂದು ಕಾಮಗಾರಿ ಸ್ಥಗಿತ ಮಾಡಿದ್ದಾರೆ. ನನಗನ್ನಿಸ್ತಾ ಇದೆ ಇವು ಶಾಸಕರುಗಳು ಇವತ್ತು ಕೆಲಸ ಮಾಡುವಂಥ ಒಂದು ಕೆಲಸಕ್ಕೆ ಅಡೆತಡೆ ಮಾಡಿದ್ರೆ ಇವತ್ತು ಇದು ರೈತರಿಗೆ ಹಾನಿ ಆಗ್ತಾ ಇದೆ ವಿನಃ ಯಾವ ಲೀಡರಿಗೂ ಹಾನಿ ಆಗೋದಿಲ್ಲ. ಇವತ್ತು ರೈತರಿಗೆ ಮಾಡ್ತಾ ಇರುವಂಥ ರಸ್ತೆ ಬಗ್ಗೆ ಆಪಾದನೆ ಮಾಡಿದ್ದಾರೆ, ರಸ್ತೆ ಮೇಲೆ ಹಣ ಇಟ್ಟು ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ಆಪಾದನೆ ಮಾಡಿದ್ದಾರೆ. ಮತ್ತು ಬಾವಿಗಳು ಕೂಡ ಹೊಡೆದರು. ಬಾವಿಗಳು ಹೊಡೆಯೋದ್ರಲ್ಲಿಂದ ಈ ಲೀಡರ್ಗಳಿಗೆ ಯಾವುದೇ ಇನ್ಕಮ್ ಇರೋದಿಲ್ಲ. ಬಾವಿ ರೈತರಿಗೆ ಹೊಡ್ಕೊಡ್ತಾ ಇದ್ದಾರೆ, ಅವ್ರೇನು ಸ್ವಂತ ಅವ್ರು ಹೊಲ್ದಾಗ ಹೊಡಿತಾ ಇಲ್ಲ. ಪ್ರತಿಯೊಬ್ಬ ರೈತರಿಗೂ ಇವತ್ತದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಬಂದು ಅದೆಲ್ಲ ಟೆಸ್ಟ್ ಮಾಡಿ ಕೂಡ ಹೋಗಿದ್ದಾರೆ. ಆ ಯೋಜನೆ ಬಗ್ಗೆ ಭಾಳಷ್ಟು ಒಳ್ಳೆಯ ಒಂದು ರಿಪೋರ್ಟು ಕೂಡ ಕೊಟ್ಟಿದ್ದಾರೆ. ಆದರೆ ನನಗೆ ಯಾಕೆ ತಿಳಿತಾ ಇಲ್ಲ, ಈ ಸುಭಾಷ್ ಗುತ್ತೇದಾರವರು ಅವರು ಹತಾಶರಾಗಿ, ಸೋಲಿನ ಒಂದು ಹತಾಶರಾಗಿ ಇವತ್ತು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ರೈತರಿಗಾಗುವಂಥ ಕೆಲಸಗಳು ಇವತ್ತು ಅವರು 4 ಅವಧಿಗೆ ಶಾಸಕರಾಗಿದ್ದಾರೆ. ಅವ್ರು ಯಾವುದೇ ನಾಲ ಸುಲಿಬೇಕು, ರೈತರಿಗೆ ಅದು ಮಾಡಿಕೊಡ್ಬೇಕು ಇದು ಮಾಡಿಕೊಡ್ಬೇಕಂತ ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ಆದರೆ ಈ BR ಪಾಟೀಲ್ ಅವರು ಇವತ್ತು ರೈತರಿಗೋಸ್ಕರ ಒಂದು ಕಾರ್ಯಕ್ರಮಗಳು ಮಾಡಿದ್ರೆ ಇದು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಒಂದು BR ಪಾಟೀಲ್ ಅವರ ಮೇಲೆ ಮತ್ತು RK ಪಾಟೀಲ್ ಅವರ ಮೇಲೆ ಮಾಡಿದಂಥ ಆರೋಪಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ. ಅದಕ್ಕೆ ಹತಾಶರಾಗಿ ಈ ರೀತಿ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರ್ದು. ಅವರು ರಾಜಕೀಯದಾಗ ಇನ್ನೂ ಬರೋರಿದ್ದಾರೆ. ರೈತರಿಗೆ ವಿರೋಧ ಹಾಕ್ಕೊಂಡು ನೀವು ಒಂದು ವೇಳೆ ರಾಜಕೀಯದಾಗ ಬಂದರೆ ನಿಮ್ಗೆ ನೆಲೆ ಸಿಗ್ತದೇನೋ ಅಂತೇಳಿ ಅವ್ರು ಅರ್ಥ ಮಾಡ್ಕೋಬೇಕಂತ ನಾನು